ಹಲೋ ಎಲ್ಲರೂ ಹೇಗಿದ್ದೀರಾ? ನಿಮ್ಮೆಲ್ಲರ ರಿಕ್ವೆಸ್ಟ್ ಮೇರೆಗೆ ನನ್ನ ವಾಯ್ಸ್ ತುಂಬ ಜನ ಮ್ಯೂಸಿಕ್ ಹಾಕಬೇಡಿ ಅಕ್ಕ ನೀವೇ ಮಾತಾಡಿ ನನಗಿಷ್ಟ ಇಷ್ಟ ಅಂತ ಹೇಳಿದ್ರಿ. ಸೊ ಈ ವಾಯ್ಸ್ ನಿಮಗೋಸ್ಕರ, ಓಕೆನಾ? ಸೊ ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಅಂದರೆ ಆ್ಯಸ್ ಯೂಶ್ವಲ್ ನಾನು ಹೋಗೋದೇ ದೇವಸ್ಥಾನ 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 ದೇವಸ್ಥಾನ. ಸೊ ಒನ್ ಆಫ್ ದಿ ಪವರ್ಫುಲ್ ನನ್ನ ಫೇವ್ರೆಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನನಗೆ ಬಿಟ್ಟು ಬರೋಕ್ಕೆ ನನ್ನ ಮಗ ಮಗಳು ಇಬ್ಬರು ಬಂದಿದ್ದು. ಅಂದರೆ ಆದಿ ಮತ್ತು ವಿನ್ನಿ. ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ನಾನು, ಅರ್ಜುನ್, ಆಯುಷ್ 3 ಜನ ಹೋಗ್ತಾ ಇದ್ದೀವಿ. ಅವರಿಬ್ಬರು ನಮಗಿಲ್ಲಿ ಡ್ರಾಪ್ ಮಾಡಿಬಿಟ್ಟು ಹೋದ್ರಿ. ಸೊ ಇದೇ ನಮ್ಮ ಬನ್ನರಘಟ್ಟ ದೇವಸ್ಥಾನ, ಚಂಪಕಧಾಮ ದೇವಸ್ಥಾನ. ಮೇಯ್ನ್ ನಾನು ಇವತ್ತು ಪೌರ್ಣಮಿ ಎವ್ರಿ ಪೌರ್ಣಮಿ ಮತ್ತು ಅಮಾವಾಸ್ಯೆಗೆ ಮಾತ್ರ ನಾನು ಹೋಗೋ ದೇವಸ್ಥಾನ ಓಪನ್ ಇರುತ್ತೆ. ಬೇರೆ ಟೈಮಲ್ಲಿ ಕ್ಲೋಸ್ ಇರುತ್ತೋ ಅದು, ಬಟ್ ಜನ ಹೋಗಲ್ಲ ಅಲ್ಲಿ ಬೇರೆ ಟೈಮಲ್ಲಿ, ಯಾಕಂದರೆ ಅದು ಸಿಕ್ಕಾಪಟ್ಟೆ ಕಾಡು. ಈಗ ನಾನು ತೋರಿಸ್ದೆ ಅಲ್ಲ ಮೆಟ್ಲು, ಅದು ಮೆಟ್ಲು ಹತ್ತಿ ಇಲ್ಲಿಗೆ ಬಂದರೆ ಇದು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದೆ. ಇಲ್ಲಿಂದ ನಾನು ಹೋಗ್ತಾ ಇರೋ ದೇವಸ್ಥಾನ ಬಂದು 3 ಕಿಲೋಮೀಟರ್ ಈ ಥರ ರಸ್ತೆಯಲ್ಲಿ, ಕಾಲ್ದಾರಿ ರಸ್ತೆಯಲ್ಲಿ ನಡ್ಕೊಂಡು ಹೋಗಬೇಕು. ಸೊ ನೋಡಿ, ಇವಾಗ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಆ ಜಾಗದಲ್ಲಿ ಒಂದು ಸರಿ ಸಿಕ್ಕಾಪಟ್ಟೆ ಆನೆಗಳು, ಕಾಡು ಆನೆಗಳನ್ನ ನೋಡಿದ್ದೆ. ಮತ್ತು ಇನ್ನು ಮುಂದಕ್ಕೆ ಒಂದು ಸರಿ ಜಸ್ಟ್ ಆವಾಗ ತಾನೇ ಏನದು ಏನು ಹೇಳ್ತಾರೆ, ಲದ್ದಿ ಹಾಕ್ಬಿಟ್ಟು ಹೋಗಿದ್ದೆ. ಸಿಕ್ಕಾಪಟ್ಟೆ ಅದೇ ಲಾಸ್ಟು. ಮತ್ತು ನಂಗೆ ಭಯ, ಅಂದರೆ ಒಬ್ಬಳೊಬ್ಬಳೇ ಹೋಗ್ತಾ ಇದ್ದೆ ಸುಮಾರು ವರ್ಷದಿಂದ, ಒಂದು 19-18 ವರ್ಷದಿಂದ ನಾನು ಹೋಗ್ತಾ ಇದ್ದೀನಿ. ಆವಾಗಿಂದನೇ ಈ ದೇವಸ್ಥಾನ ನನಗೆ ಗೊತ್ತು. ಸೊ ಸುಮಾರು ಸರಿ ಹೋಗಿದ್ದೀನಿ. ಲಾಸ್ಟ್ ಟೈಮ್ ಆ ಥರ ಹತ್ತಿರದಿಂದ ಆನೆ ನೋಡಿದಾಗಿಂದ ಸಿಕ್ಕಾಪಟ್ಟೆ ಭಯ ಆಗಿ ಹೋಗಿಲ್ಲ. 1 ಇಯರ್ ಆಗೋಗಿತ್ತು ನಾನು ಹೋಗಿ, ಇಲ್ಲಾಂದರೆ ಪ್ರತಿ ಸರಿ ಪೌರ್ಣಮಿಗೆ ನಾನು ಹೋಗ್ತೀನಿ. ಸೊ ನಾವು 3 ಕಿಲೋಮೀಟರ್ ನಡ್ಕೊಂಬಂದರೆ ಇಲ್ಲಿ ಈ ಥರ ಮಧ್ಯದಲ್ಲಿ ಒಂದು ಸ್ವಲ್ಪ ಎಂಥದ್ದು, ಈ ಥರ ಒಂದು ಟೆಂಪಲ್ ಥರ ಕಾಣಿಸುತ್ತೆ. ಇಲ್ಲಿ ನಂಬಿಕೆ ಮೇಯ್ನ್ ಏನಂದರೆ ನಂಬಿಕೆ ಇರಬೇಕು. ನಾವು ಏನೇ ಮಾಡ್ತೀವಿ ಅಂದರೆ ನಂಬಿಕೆ ಇರಬೇಕು. ನಂಬಿಕೆ ಇಲ್ಲ ಅಂದರೆ ಏನೂ ಮಾಡೋಕ್ಕೆ ಹೋಗಬಾರ್ದು. ಅದು ನನ್ನ ಅಭಿಪ್ರಾಯ. ಅಲ್ಲಿ ಏನು ಅಂದರೆ ಕಲ್ಲುಗಳನ್ನ ಜೋಡಿಸ್ತಾರೆ. ಅಲ್ಲಿ ಕಲ್ಲುಗಳನ್ನ ಜೋಡಿಸ್ಬಿಟ್ಟು ನಾವು ವಿಶ್ ಮಾಡ್ಕೊಬೇಕು, ನಾನು ಸ್ವಂತ ಮನೆ ಕಟ್ತೀನಿ ಅಂತ. ಸೊ ಅದು ಆಗುತ್ತೆ ಅಂತ ಹೇಳ್ತಾರೆ 3 ಅಮಾವಾಸ್ಯೆ ಇಲ್ಲ 3 ಪೌರ್ಣಮಿಗೆ. ಸೊ ಒಳಗೆ ಬಂದಿದ್ದ ತಕ್ಷಣ ನೋಡಿ, ಇದು ಎಂಟ್ರೆನ್ಸು. ಫಸ್ಟ್ ಕಾಣಿಸ್ತಲ್ಲ ಅದೇ ಆಂಜನೇಯ ಟೆಂಪಲ್. ಬಟ್ ಫಸ್ಟು ಹೋಗಲ್ಲ, ಫಸ್ಟು ಅಲ್ಲಿ ಹಿಂದೆ ಹೋಗಬೇಕು. ಅಲ್ಲಿ ಕಲ್ಯಾಣಿ ಇರುತ್ತೆ. ಆ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ಒಂದೊಂದೇ ದೇವಸ್ಥಾನ ನಿಮಗೆ ನಾನು ತೋರಿಸ್ಕೊಡ್ತೀನಿ. ತುಂಬ ಎಂಜಾಯ್ ಮಾಡಿಕೊಂಡು ಟ್ರೆಕ್ಕಿಂಗ್ ಎಲ್ಲ ಯಾರಿಗೆ ಇಷ್ಟ ಆಗುತ್ತೆ ನೋಡಿ, ಮತ್ತು ನೇಚರಲ್ಲಿ ಇರಬೇಕು ಅಂತ ಯಾರು ಇಷ್ಟಪಡ್ತಾರೆ ಅವ್ರಿಗೆ ದಿ ಬೆಸ್ಟ್ ನಂಬರ್ 1 ಎಲ್ಲನೂ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ತುಂಬ ಚೆನ್ನಾಗಿರುತ್ತೆ, ಮೈಂಡ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ. ಸೊ ಅಲ್ಲಿ ಒಳಗೆ ಹೋದ್ಮೇಲೆ ನೋಡಿ, ಇದೇ ಕಲ್ಯಾಣಿ. ಈ ಕಲ್ಯಾಣಿದು ಒಂದು ದೊಡ್ಡ ಕಥೆನೇ ಇದೆ. ಅಷ್ಟೊಂದು ತಿಳ್ಕೊಂಡಿಲ್ಲ, ಬಟ್ ಸ್ವಲ್ಪ ಲೈಟಾಗಿ ಹೇಳಬೇಕು ಅಂದರೆ, ಇದು ಆಂಜನೇಯ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಆಂಜನೇಯದು ಇದಿದೆ, ಶಿಲೆ ಇದೆ. ಮತ್ತು ಒಳಗಡೆ ನೀರು ಪ್ರತಿ ವರ್ಷವೂ ಮೇ ಬಿ ಯಾವಾಗ ಅಂತ ಗೊತ್ತಿಲ್ಲ, ಎಷ್ಟು ದಿನಕ್ಕೊಂದು ಸರಿ ಅಂತ ಗೊತ್ತಿಲ್ಲ, ಖಾಲಿ ಮಾಡಿದಾಗ ಅಲ್ಲಿ ಕೆಳಗಡೆ ಆಂಜನೇಯದು ಶಿಲೆ ಅಷ್ಟು ಇದು ಎಷ್ಟಿದೆ ಕಲ್ಯಾಣಿ, ಅಷ್ಟು ದೊಡ್ಡದು ಒಂದು ಕಲ್ಲಲ್ಲಿ ಕೆತ್ತಿರೋದು ಶಿಲೆ ಇದೆ. ಅಂದರೆ ಆಂಜನೇಯ ಮಲ್ಕೊಂಡಿರೋ ಥರ, ಅದ್ರ ಮೇಲೆ ಈ ಥರ ನೀರು ಬರುತ್ತೆ. ಸೊ ಇದು ಕಲ್ಯಾಣಿ. ಇದು ಮೇಯ್ನ್, ಇದು ಏನು ಪರ್ಪಸ್ಗೋಸ್ಕರ ಅಂತಂದರೆ, ಸ್ಕಿನ್ ಡಿಸೀಸ್ ಏನಾದರೂ ಇದ್ದರೆ, ಏನಾದರೂ ಕಾಯಿಲೆ ಇದ್ದರೆ, ಅಥವಾ ಏನಾದರೂ ವಿಷಸ್ ನಮಗೆ ಇಷ್ಟಪಟ್ಟು ಏನಾದರೂ ಆಗುತ್ತೆ ಅನ್ನೋ ಥರ ಇರುತ್ತಲ್ಲ, ನಂಬಿಕೆ ಇಟ್ಕೊಂಡು ನಾವು ಅದರಲ್ಲಿ 3 ಸರಿ ಅಥವಾ ಅದ್ರಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿ ಪೂಜೆ ಮಾಡಿ ನಾವು ಕೇಳ್ಕೊಬೇಕು. 3 ಅಮಾವಾಸ್ಯೆ ಅಥವಾ 3 ಪೌರ್ಣಮಿ ಬಂದು ನಿಮ್ಮ ಮನಸ್ಸಿಂದ ಏನಿರುತ್ತೆ ನೋಡಿ ಹರಕೆಗಳನ್ನ, ಅದನ್ನು ಮಾಡಿಕೊಂಡು ತೀರಿಸ್ತೀನಿ ಅಂತ ಹೇಳ್ಕೊಂಡು ಬಂದು ಇಲ್ಲಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದ್ರೆ 100 ಅಲ್ಲ, ನನಗಾಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳಬೇಕಂದ್ರೆ 1000% ಗ್ಯಾರಂಟಿ ಇದೆ. ಯಾಕಂದರೆ ನಾನು ತುಂಬ ವಿಷಸ್ ಕೇಳ್ಕೊಂಡಿದ್ದೀನಿ. ಅಂದರೆ ಒಂದೇ ಸರಿ 2-3 ಕೇಳಲ್ಲ. ಇದು ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು. ಈಗ ನನಗೆ 2 ವಿಶ್ ಬೇಕು, 3 ವಿಶ್ ಬೇಕು ಅಂದರೆ ನಾನು ಕೇಳಲ್ಲ. ಜಸ್ಟ್ ಒಂದೇ, ಎಲ್ಲೇ ಹೋಗಿ ಏನೇ ಮಾಡಿ ಒಂದೇ ಕೇಳೋದು. ಈ ಸರಿ ವಿಶ್ ಬಂದ್ಬಿಟ್ಟು ನನ್ನ ಪುಟಾಣಿಕ್ಕಿ ಕಂದಮ್ಮ, ಅದು ಆಯುಷ್ದು ವಿಶ್ ಇತ್ತು. ಸೊ ಅವನಿಗೋಸ್ಕರ ಹೋಗಿರೋದು. ಹಾಗೆ ಅವನ ಕೈಯಲ್ಲೇ ಎಲ್ಲ ಪೂಜೆ ಮಾಡಿಸ್ದೆ. ಅಲ್ಲಿ ನೀರಲ್ಲಿ ಸ್ನಾನ ಮಾಡೋಕ್ಕೆ ನನಗೆ ನೀರು ಅಂದರೆ ಸಿಕ್ಕಾಪಟ್ಟೆ ಭಯ. ಆದಿ ಜೊತೆಯಲ್ಲಿ ಕರ್ಕೊಂಡು ಹೋಗೋಣ ಅಂತಿದ್ದಿದ್ದು, ಬಟ್ ಆದಿ ಅವತ್ತು ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಅವನ್ನ ಕರ್ಕೊಂಡು ಹೋಗೋಕ್ಕಾಗಿಲ್ಲ. ಅವನಿದ್ದಿದ್ರೆ ಅಟ್ಲೀಸ್ಟ್ ಕೈ ಹಿಡಿತಾ ಇದ್ದ. 3 ಸಾರಿ ಏನು ಹೇಳ್ತಾರೆ, ಮುಳುಗಿ ಎದ್ದೋಳೋದಕ್ಕೆ ಏನು ಹೇಳ್ತಾರೋ ಗೊತ್ತಿಲ್ಲ, ಆ ಥರ ಮಾಡಿ ಬರೋಣ ಅಂತ ನಾನು ಇದ್ದಿದ್ದು. ಬಟ್ ಆದಿ ಇಲ್ದಿರೋ ಕಾರಣ ನಾನು ಭಯ ಆಗುತ್ತೆ ಅಂತ ಹೇಳ್ಬಿಟ್ಟು ಜಸ್ಟ್ ತಲೆ ಮೇಲೆ ನೀರು ಚಿಮ್ಮಿಸ್ಕೊಂಡು ಕೈ ಕಾಲು ಮುಖ ತೊಳ್ಕೊಂಡ್ವಿ. ನಾವು ಮಾಡಿಕೊಂಡು ಈ ಥರ ಪೂಜೆ, ಅಲ್ಲಿ ಒಳಗಡೆ ಆಂಜನೇಯದು ಸಿಕ್ಕಾಪಟ್ಟೆ ಆ ಕಡೆ ಜನ ಇದ್ರು, ಅದಕ್ಕೋಸ್ಕರ ಫೋನ್ ಆ ಕಡೆ ತೋರ್ಸೋಕ್ಕಾಗಿಲ್ಲ. ನೆಕ್ಸ್ಟ್ ಪೌರ್ಣಮಿಗೆ ಹೋಗ್ತೀವಲ್ಲ, ಅವಾಗ ಆದಿನೂ ಕರ್ಕೊಂಡು ಹೋಗ್ತೀನಿ. ಅವಾಗ
ತೋರಿಸ್ತೀನಿ ನಿಮಗೆ ಒಳಗಡೆ ಹೇಗಿದೆ ಅಂತ. ಸೊ ಅಲ್ಲಿ ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ಅದ್ರ ಮುಂದೆನೇ ಅಮ್ಮನ ದೇವಸ್ಥಾನ ಇದೆ, ಅಂಬಾ ಭವಾನಿ ದೇವಿ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಸ್ನಾನ ಆದಮೇಲೆ ಇಮಿಡಿಯೇಟಾಗಿ ಇಲ್ಲಿ ಬರಬೇಕು. ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಕೈ ಮುಕ್ಕೊಂಡು ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ಪ್ರೇಯರ್ ಕೇಳ್ಕೊಂಡು ಅದನ್ನೆಲ್ಲ ನೋಡಿಕೊಂಡು, ಮತ್ತು ಮೇಯ್ನ್ ಏನು ಗೊತ್ತಾ, ಬೇರೆ ದೇವಸ್ಥಾನಗಳಿಗೆ ಹೋದರೆ ಜಸ್ಟ್ ದೇವಸ್ಥಾನನ ಫೀಲ್ ಮಾಡ್ಕೊಂಡು ಬರೋ ಥರ ಆಗುತ್ತೆ. ಬಟ್ ಈ ಜಾಗಕ್ಕೆ ಬಂದರೆ ನಾನು ಹೇಳೋಕ್ಕಾಗಲ್ಲ, ನೀವು ಒಂದು ಸರಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಗೊತ್ತಾಗುತ್ತೆ. ತುಂಬ ಮೈಂಡ್ ಫುಲ್ ರಿಲ್ಯಾಕ್ಸ್ ಆಗುತ್ತೆ. ಏನೇ ಟೆನ್ಷನ್ ಏನೇ ಇದ್ರೂ ಅಲ್ಲಿ ಹೋಗಿ ಬಂದಮೇಲೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನನಗಾಗಿದ್ದು ಒಂದೇ ಪ್ರಾಬ್ಲಮ್ ಅಂದರೆ ಕಾಲು, ಸಿಕ್ಕಾಪಟ್ಟೆ ಕಾಲು ನೋವು ಬಂದುಬಿಡ್ತು. ಮತ್ತು ಈ ದೇವಸ್ಥಾನ ಬಂದು ಫಸ್ಟೆಲ್ಲ ಪೂಜೆ ನಡೀತಾ ಇತ್ತು ಇಲ್ಲಿ. ಈಗೇನು ಮಾಡಿದ್ದಾರೆ ಅಂದರೆ ಹಳೇ ಕಾಲದ್ದು, ಇದೆಲ್ಲ ಹಳೆ ಕಾಲದ ದೇವಸ್ಥಾನ ಅಲ್ವಾ. ಸೊ ಇದಕ್ಕೆ ಬೀಗ ಬಿಟ್ಬಿಟ್ಟಿದ್ದಾರೆ, ಯಾರೂ ಪೂಜೆ ಗೀಜೆ ಎಂಥದ್ದು ಇಲ್ಲ. ಸೊ ಅದು ಹಾಗೆ ಅದನ್ನು ಒಂದು ಹಿಡ್ಕೊಂಡು ನೋಡಿ ಈ ಥರ ಫುಲ್ಲು ಈ ಟೈಮಲ್ಲಿ ನಿಮ್ಗೆ ಹೀಗೆ ಕಾಣಿಸ್ತಾ ಇದೆ. ಅದೇ ನೀವು ಅಮಾವಾಸ್ಯೆ ಪೌರ್ಣಮಿ ಬಿಟ್ಟು ಈ ಜಾಗಕ್ಕೆ ಬಂದರೆ ಬರೀ ಆನೆ ಅದು ಇದು ಎಲ್ಲ ಪ್ರಾಣಿಗಳಿರುತ್ತೆ. ಅಲ್ಲಿ ಆಲ್ಮೋಸ್ಟ್ ಲದ್ದಿ ಎಲ್ಲ ಅಲ್ಲಲ್ಲಿರುತ್ತೆ. ಅದರಲ್ಲೇ ಗೊತ್ತಾಗುತ್ತೆ, ಓ ಇಲ್ಲೆಲ್ಲ ಆನೆ ಬಂದಿದೆ ಅಂತ. ಸೊ ಅದಕ್ಕೋಸ್ಕರ ಸ್ವಲ್ಪ ಭಯ ಪಡ್ತಾರೆ, ಮತ್ತು ಅಲೌಡ್ ಮಾಡಲ್ಲ ಬೇರೆ ಟೈಮಲ್ಲಿ. ಮತ್ತು ಅಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲಿಂದ ಹೀಗೆ ಬಂದ್ವಿ. ನೋಡಿ ಇದು ಮೇಲೆಯಿಂದ ನೋಡಿದ್ರೆ ವ್ಯೂ ಈ ಥರ ಕಾಣಿಸುತ್ತೆ. ಅದು ಆ ಲೆಫ್ಟ್ ಸೈಡಲ್ಲಿ ಹೋಯ್ತಲ್ಲ ಅದೇ ಅಮ್ಮನ ದೇವಸ್ಥಾನ. ಸೊ ಅಲ್ಲಿ ಮುಕ್ಕೊಂಡು ನಾಗರಕಾಲಿಗೆ ಪೂಜೆ ಮಾಡಿಕೊಂಡು ಕೈ ಮುಕ್ಕೊಂಡು ಅಲ್ಲೂ ಮತ್ತು ಫಸ್ಟ್ ಎಂಟ್ರಿ ಆದ್ವಲ್ಲ ಆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಇಲ್ಲಿ ಹಾಗೆ ಏನಾದರೂ ತಿನ್ನೋಕ್ಕೋಸ್ಕರ ಮಾರ್ತಾ ಇರ್ತಾರೆ, ಬಟ್ ಲಾಸ್ಟಲ್ಲಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಶಿವನ ಟೆಂಪಲ್ಲು ಮತ್ತು ಈ ಥರ ವಿಗ್ರಹಗಳಿಟ್ಟಿರ್ತಾರೆ, ಅದಕ್ಕೊಂದು ಪ್ರದಕ್ಷಿಣೆ ಹಾಕ್ಕೊಂಡ್ವಿ. ಹಾಕೊಂಡು ಮತ್ತು ಇಲ್ಲಿ ಫೋಟೋಲ್ಲಿ ಒಬ್ರು ಕಾಣಿಸ್ತಾರಲ್ಲ ಅವ್ರನ್ನ ನಾನು ರಿಯಲಾಗಿ ನೋಡಿದ್ದೀನಿ, ಈ ದೇವಸ್ಥಾನದಲ್ಲೇ ನೋಡಿದ್ದೀನಿ. ಬಟ್ ಅವ್ರು ಈಗ ಇಲ್ಲ, ತೀರೋಗಿದ್ದಾರೆ. ಮದುವೆ ಆಗಿದ್ದು ಹೊಸದ್ರಲ್ಲಿ ಮೇ ಬಿ ನಾನು ನೋಡ್ದಂಗೆ ಇದೆ, ಸರಿಗೆ ನೆನಪಿಲ್ಲ, ಬಟ್ ನೋಡಿದ್ದೀನಿ. ಮತ್ತು ಇದೂ ಅಷ್ಟೇ ಶಿವನ ದೇವಸ್ಥಾನ, ಇಲ್ಲೂ ಫಸ್ಟ್ ಪೂಜೆ ನಡೀತಾ ಇತ್ತು. ಬಟ್ ಇದೂ ತುಂಬ ಹಳೇದಾಗಿದೆ, ಪಾಳು ಬಿದ್ದಿದೆ ಅನ್ನೋದಕ್ಕೋಸ್ಕರ ಇಲ್ಲೂ ಬೀಗ ಹಾಕಿದ್ರು, ಇಲ್ಲೂ ಪೂಜೆ ಮಾಡ್ತಾ ಇರಲಿಲ್ಲ. ಸೊ ಹೊರಗಡೆಯಿಂದನೇ ನಾವು ಕೈ ಮುಕ್ಕೊಂಡು ಮತ್ತು ಅಲ್ಲಿಂದ ಮೇಯ್ನ್ ದೇವಸ್ಥಾನಕ್ಕೆ ಬಂದ್ವಿ. ಎಂಟ್ರಿ ಆಗಿದ ತಕ್ಷಣ ಸಿಗುತ್ತಲ್ಲ ಆಂಜನೇಯ, ಅದನ್ನು ಲಾಸ್ಟಲ್ಲಿ ಹೋಗಬೇಕು. ತುಂಬ ಜನ ಏನು ಮಾಡ್ತಾರೆ, ಫಸ್ಟೇ ಹೋಗ್ಬಿಡ್ತಾರೆ, ಅದು ತಪ್ಪು. ಫಸ್ಟು ಹೋಗ್ಬಿಟ್ಟು ನಾನು ಇವಾಗ ಹೆಂಗೆ ತೋರಿಸ್ದೆ ನೋಡಿ ಆ ಥರ ಸ್ನಾನ ಎಲ್ಲ ಮಾಡಿಕೊಂಡು ಕೊನೆಯಲ್ಲಿ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಬೇಕಾಗತ್ತೆ. ಸೊ ನಾನು ಪೂಜೆ ಮಾಡಿಸಲ್ಲ ಯಾವಾಗಲೂ, ಸುಮ್ಮನೆ ಬಂದು ಕೈ ಮುಕ್ಕೊಂಡು ಹೋಗ್ತೀನಿ. ಬಟ್ ನನ್ನ ಮಗಂದು ಈ ಸರಿ ವಿಶ್ ಕೇಳ್ಬಿಟ್ಟು ನನಗೆ ಕಣ್ಣಲ್ಲಿ ನೀರು ಬಂದುಬಿಡ್ತು. ಅವನಿಗೋಸ್ಕರ ಎಲ್ಲ ಹೇಗಿದೆ ರೂಲ್ಸ್ ಪ್ರಕಾರ ಹಾಗೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೂ ಒಂದು ಪೂಜೆ ಸಾಮಾನು ತೊಗೊಂಡು ನೋಡಿ ಬಾಸ್ನ ನೋಡ್ಕೊಂಡು ಕೈ ಮುಕ್ಕೊಳ್ಳಿ, ನಿಮ್ಮ ವಿಶಸ್ಸು ಎಲ್ಲ ಆದಷ್ಟು ಬೇಗ ಆಗಲಿ ಅಂತ ನಾನು ಕೇಳ್ಕೊತೀನಿ. ಆಮೇಲೆ ಮಕ್ಕಳಿಗೆ ಹಾಗೆ ತಾಯ್ತ ಕಟ್ಟಿಸ್ಕೊಂಡೆ. ಸ್ವಲ್ಪ ಹೆದರ್ತಾ ಇರ್ತಾನೆ, ಮತ್ತು ತುಂಬ ಬಿದ್ದು ಕೈ ಕಾಲೆಲ್ಲ ಗಾಯ ಮಾಡ್ಕೊತಾ ಇದ್ದ ಆಯುಷು. ಸೊ ಅದೊಂದು ನಂಬಿಕೆ ಅಲ್ವಾ, ಆಂಜನೇಯ ದೇವಸ್ಥಾನಕ್ಕೆ ಹೋದರೆ ತಾಯ್ತ ಕಟ್ಟಿಸ್ಕೊಳ್ಳೋದು ಅದೊಂದಿದು. ಹಾಗೆ ಅವರಿಬ್ರಿಗೂ ತಾಯ್ತ ಕಟ್ಟಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಮುಗೀತು. ನಾವು ಏನು ಬಂದಿರ್ತೀವಿ ಈ ಪೌರ್ಣಮಿಗೆ ಅದು ಬಂದು ಇಲ್ಲಿಗೆ ಮುಗಿಯುತ್ತೆ. ಸೊ ಮುಗಿಸ್ಕೊಂಡು ಆಮೇಲೆ ಹೆಂಗೋ ಹೊಟ್ಟೆ ಹಸ್ತಿರುತ್ತೆ, ಅಲ್ಲಿ ಸಿಗೋದೇ ಬೇಲ್ಪುರಿ ಮತ್ತು ಬಜ್ಜಿ ಬೋಂಡ ಆ ಥರ ಅಷ್ಟೇ ಸಿಗುತ್ತೆ. ಸೊ ಅದನ್ನು ತಿಂದ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಚೆನ್ನಾಗಿ ಖುಷಿಯಿಂದ ಇಟ್ಕೊಂಡು ಮತ್ತೆ ರಿಟರ್ನ್ ಬಂದ್ವಿ. ತುಂಬ ಜನ ಸೇರಿ ಬಂದರೆ ಮನೆಯಿಂದನೇ ಅಡುಗೆ ಮಾಡ್ಕೊಂಡು ಬಂದುಬಿಟ್ರೆ ಇಲ್ಲಿ ಚೆನ್ನಾಗಿ ಒಟ್ಟಿಗೆ ಕೂತ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಹೋಗೋಕ್ಕೆ ಚೆನ್ನಾಗಿದೆ ಪ್ಲೇಸ್ ಎಲ್ಲ. ಬಟ್ ನಾವು 3 ಜನ ಬಂದಿದ್ದು, ಮತ್ತು ಬೆಳಗ್ಗೆ ಎದ್ದು ಒಬ್ಬಳೇ ಮಾಡಿ ಎತ್ಕೊಂಬರೋಕ್ಕೆ ತುಂಬ ರಿಸ್ಕ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು, ಮತ್ತು ಮೀನು ಎತ್ಕೊಂಡು ಓಡಾಡಬೇಕಲ್ವ, ಅದು ಒಂದು ದೊಡ್ಡ ರಿಸ್ಕು. ಹೋಗೋವಾಗ ನನಗೇನು ಅಷ್ಟೊಂದು ಪ್ರಾಬ್ಲಮ್ ಆಗಿಲ್ಲ ದೇವಸ್ಥಾನಕ್ಕೆ ಹೋಗೋವಾಗ. ರಿಟರ್ನ್ ಮನೆಗೆ ಹೋಗೋವಾಗ ಅಳೋದೊಂದು ಬಾಕಿ ಆಗೋಗ್ಬಿಟ್ಟಿತ್ತು, ಅಷ್ಟು ಸಿಕ್ಕಾಪಟ್ಟೆ ಕಾಲು ನೋವು ಒಂದೆರಡು ಸರಿ ಕಾಲು ಉಳುಕ್ಬಿಡ್ತು ನಂದು. ಅದಕ್ಕೋಸ್ಕರ ಇನ್ನೂ ಜಾಸ್ತಿ ನೋವಾಗೋಯಿತು. ಮತ್ತು ಈ ಪ್ಲೇಸು ಕುತ್ಕೊಂಡು ಅದೇ ಹೇಳಿದೆ ಅಲ್ವಾ, ಊಟ ಮಾಡೋಕ್ಕೆಲ್ಲ ಚೆನ್ನಾಗಿದೆ ಅಂತ. ಒಂದೆರಡು ಫ್ಯಾಮಿಲಿಯಲ್ಲಿ ಆಲ್ರೆಡಿ ಅಡುಗೆ ಮಾಡ್ಕೊಂಬಂದು ಊಟ ಮಾಡ್ತಾಯಿದ್ರು ನೋಡಿ, ಖುಷಿ ಆಯಿತು. ಮತ್ತು ನಾನು ಮಕ್ಕಳು ಹೋಗ್ಬಿಟ್ಟು ಸ್ವಲ್ಪ ಹೊತ್ತಲ್ಲಿ ಕುತ್ಕೊಂಡು, ಮಕ್ಕಳು ತೊಗೊಂಡಿದ್ರು ಬೇಲ್ಪುರಿ ಮತ್ತು ಅದು ಸ್ನ್ಯಾಕ್ಸ್ ತೊಗೊಂಡಿದ್ರಲ್ಲ, ಅದನ್ನು ತಿನ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಈ ಪ್ಲೇಸಲ್ಲಿ ತುಂಬ ಅಂದರೆ ತುಂಬ ಮೆಮೊರಿ ಇದೆ, ತುಂಬ ನೆನಪುಗಳಿದೆ ಈ ಜಾಗದಲ್ಲಿ. ಸೊ ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಸು ನಾವೆಲ್ಲ ಬಂದಿದ್ದೀವಿ, ತುಂಬ ಸರಿ ಬಂದಿದ್ದೀವಿ, ಸುಮಾರು ವರ್ಷದಿಂದನೂ ಬಂದಿದ್ದೀವಿ. ನೀವು ಯಾರಾದರೂ ಹೋಗಿಲ್ಲ ಅಂದರೆ ನೀವು ಹೋಗಿ. ನೆಕ್ಸ್ಟ್ ಪೌರ್ಣಮಿಗೂ ಹೋಗ್ತೀನಿ ನಾನು, ಬನ್ನಿ ಮೀಟ್ ಆಗೋಣ ಅಲ್ಲಿ. ಯಾರಾದರೂ ವಿಶ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನೆಮ್ಮದಿಗೋಸ್ಕರ ಆದರೂ ಹೋಗಬೇಕು ಅಂತ ಅನಿಸುತ್ತೆ. ನೀವು ಒಂದು ಸರಿ ಬಂದರೆ ಗೊತ್ತಾಗುತ್ತೆ, ಚೆನ್ನಾಗಿರುತ್ತೆ ಪ್ಲೇಸ್ ಮಾತ್ರ ಸಿಕ್ಕಾಪಟ್ಟೆ. ಮತ್ತು ಇಲ್ಲಿಂದ ವ್ಯೂ ನೋಡಿ, ಅದೆಲ್ಲ ಆ ಕಡೆ ನಮ್ಮನೆ ಸೈಡು, ನಮ್ಮನೆ ಹತ್ರನೇ ಅಂತಲೇ ಹೇಳ್ಬೋದು. ಅಲ್ಲೆಲ್ಲ ಚಿಕ್ಕದಾಗಿ ಮನೆ ಕಾಣಿಸ್ತಾ ಇದೆ ನೋಡಿ, ಅಲ್ಲೇ ಎಲ್ಲೋ ಒಂದು ಕಡೆ ನಮ್ಮನೆ ಇದೆ. ಅಕ್ಕ ಮನೆಯಿಂದ ಈ ಲಕ್ಷ್ಮೀ ನರಸಿಂಹ ದೇವಸ್ಥಾನ ನೀಟಾಗಿ ಕಾಣಿಸುತ್ತೆ. ನಮ್ಮನೆಗೆ ಸ್ವಲ್ಪ ಇಲ್ಲಿ ಜಾಸ್ತಿ ಬಿಲ್ಡಿಂಗ್ಗಳಿದೆ ಅಲ್ವಾ, ಅದಕ್ಕೋಸ್ಕರ ಮರೆ ಆಗಿರುತ್ತೆ.
ಸೊ ಅಲ್ಲೆಲ್ಲ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಅಲ್ಲಿಂದ ರಿಟರ್ನ್ ಟಿಕೆಟ್ ತೊಗೊಂಡ್ಬಿಟ್ಟು ಮತ್ತೆ ರಿಟರ್ನ್ ಬಂದ್ವಿ. ಹೋಗೋವಾಗ ಹೆಂಗೋ ಯಾರ್ಯಾರೋ ಸಿಗ್ತಾರೆ, ಅವ್ರ ಜೊತೆ ಹೋಗ್ಬಿಡೋಣ ಅಂತ ಹೋಗ್ಬಿಟ್ವಿ. ಬಟ್ ರಿಟರ್ನ್ ಬರೋವಾಗ ಯಾರೂ ಹೋಗ್ತಾ ಇಲ್ಲ. ಆದರೂ ಭಯ ಪಟ್ಕೊಂಡು ಹಿಂದೆನೂ ಯಾರೂ ಇಲ್ಲ, ಮುಂದೆನೂ ಯಾರೂ ಇಲ್ಲ. ನಾವು 3 ಜನ. ಇದು ಹೋಗೋವಾಗ ತೋರಿಸ್ದೆ ನೋಡಿ ನಾನು ಕಲ್ಗಳು ಕಟ್ಟಿ ವಿಶ್ ಮಾಡ್ಕೊಬೇಕು. ಅಂದರೆ ಕಲ್ಗಳನ್ನ ಒಂದ್ರ ಮೇಲೆ ಒಂದು ಜೋಡಿಸಿ ವಿಶ್ ಮಾಡ್ಕೊತಾರೆ. ನಮಗೆ ಮನೆ ಆಗಲಿ, ಸ್ವಂತ ಮನೆ ಆಗಲಿ ಅಂತ ಹೇಳ್ಕೊಂತಾರಲ್ವ, ಅವ್ರಿಗೋಸ್ಕರ ಅದಾಗಿದೆ. ಅದಾಗಿರೋದಕ್ಕೋಸ್ಕರ ಅಷ್ಟೊಂದು ಅಲ್ಲಿ ಝೂಮ್ ಹಾಕಿದ್ರೆ ಕಾಣಿಸುತ್ತೆ. ಸಿಕ್ಕಾಪಟ್ಟೆ ಆ ಥರ ಎಲ್ಲ ಕಟ್ಕೊಂಡಿದ್ದಾರೆ. ಅದು ಹಾಕ್ಬಿಟ್ಟು ಅಲ್ಲಿ ಪ್ರದಕ್ಷಿಣೆ ಹಾಕ್ಬಿಟ್ಟು ವಿಶ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ನಾನಿದು ಒಂದು ಸರಿನೂ ಮಾಡಿಲ್ಲ. ನನಗೆ ಮನೆ, ಚಿನ್ನ, ಆಸ್ತಿ ಅದ್ರ ಮೇಲೆ ಏನು ಇಂಟ್ರೆಸ್ಟ್ ಇಲ್ಲ. ನೆಮ್ಮದಿ, ಆಮೇಲೆ ಎಲ್ಲ ಕಡೆ ಚೆನ್ನಾಗಿ ತಿರುಗಬೇಕು. ಎಲ್ಲ ಕಡೆ ಏನೇನು ಏನು ಹೇಳ್ತಾರೆ, ಪಿಕ್ನಿಕ್ ಸ್ಪಾಟ್ಸ್ ಇದೆ ನೋಡಿ ಅದು. ಫಸ್ಟು ನಮ್ಮ ಇಂಡಿಯಾ, ಹೊರಗಡೆದೆಲ್ಲ ಇನ್ನೂ ಇಂಟ್ರೆಸ್ಟ್ ಅಷ್ಟು ಬಂದಿಲ್ಲ. ನಮ್ಮ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಪ್ಲೇಸ್ ಇದೆ ಅಲ್ಲೆಲ್ಲ ಓಡಾಡಬೇಕು, ಅಲ್ಲಿದೆಲ್ಲ ಊಟ ಮಾಡಬೇಕು, ಚೆನ್ನಾಗಿರೋ ಬಟ್ಟೆಗಳು ಹಾಕ್ಕೊಬೇಕು, ಇಯರಿಂಗ್ಸ್ ಹಾಕ್ಕೊಬೇಕು, ಕೈಯಲ್ಲಿ ಉಂಗುರ ಹಾಕ್ಕೊಬೇಕು. ಅದು ಕೈಯಲ್ಲಿ ಉಂಗುರ ಅಂದರೆ ಚಿನ್ನದೇ ಅಂತಲ್ಲ, ಉಂಗುರ ₹5 ಜಾತ್ರೆಯಲ್ಲಿ ಸಿಕ್ಕೋದು ಹಾಕ್ಕೊಂಡ್ರೂ ಖುಷಿ ನನಗೆ. ಇಷ್ಟೇ ನನ್ನ ಖುಷಿ. ಸೊ ಅದಕ್ಕೋಸ್ಕರ ನಾನು ಅದು ಮನೆದೇನು ಕಟ್ಟಕ್ಕೆ ಯಾವತ್ತೂ ಕೇಳ್ಕೊಂಡಿಲ್ಲ. ನಿಮಗೆ ಬೇಕು ಅಂದರೆ ನೀವು ವಿಶಸ್ನ ಕೇಳ್ಕೊಂಡು ಬರ್ಬೋದು. ಇಲ್ಲ ಏನು ವಿಶ್ ಇಲ್ಲ ಅಂದರೂ ಪರವಾಗಿಲ್ಲ, ಸುಮ್ಮನೆ ಬಂದೋಗಿ ನೆಮ್ಮದಿ ಸಿಗುತ್ತೆ, ಪೀಸಾಗಿ ಕಾಮಾಗಿರ್ಬೋದಾಗತ್ತೆ. ನನಗೋಸ್ಕರ ಒಂದು ಸರಿ ಆದರೂ ವಿಸಿಟ್ ಮಾಡಿ, ನಿಮಗೆ ಇಷ್ಟ ಆಗತ್ತೆ. ಆಮೇಲೆ ಇಷ್ಟ ಆಗಿಲ್ಲ ಅಂದರೆ ಬೇಕಾದರೆ ಬೈರಿ ಅಂತೆ. ಸೊ ಇದಿತ್ತು ಇವತ್ತಿನ ಪುಟಾಣಿ ವ್ಲಾಗು. ಆಲ್ಮೋಸ್ಟ್ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನನ್ನ ಮಗ ಆಲ್ರೆಡಿ ಬಂದು ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದ. ನಮ್ಮನ್ನ ಪಿಕ್ ಮಾಡ್ಕೊಂಡು ಹೋದ. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.